ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಭಾರತನ ಒಂದು ತಂತ್ರಜ್ಞಾನದಿಂದ ನಮ್ಮ ದೇಶದಿಂದ ರಷ್ಯಾ ಮತ್ತು ಚೀನಾ ಕೂಡ ಗೊತ್ತಾಗಲಿಲ್ಲ, ಮಾಲೂಮ್ ನೈ ಪಡ. ಅದೇ ರೀತಿಯಾಗಿ ನಮ್ಮ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿ 101 ಜನ, ಆನಂತರ ಉಗ್ರವಾದಿ ಎಲ್ಲೆಲ್ಲಿ ಒಂದು ಅಡಗಿ ಕುಳಿತಿದ್ರು, ಅವರೆಲ್ಲ ಎಲ್ಲೆಲ್ಲಿ ಟ್ರೈನಿಂಗ್ ಅಡ್ಡ ಇದ್ದು, ಎಲ್ಲೆಲ್ಲಿ ಅವ್ರ ಪೋಸ್ಟ್ ಇತ್ತು, ಅದನ್ನೆಲ್ಲ ಧ್ವಂಸ ಮಾಡಿದರು. ಹಿಂಗಾಗಿ ನಮ್ಮ ಭಾರತ ದೇಶ ಈಗ ಬಲಿಷ್ಠವಾಗಿದೆ. JVC Zoom ಯಾವಾಗ ಹೇಗಾಯಿತು, ಅವಾಗ ಏನೇನು ನಡೀತು ಅನ್ನುವ ಇತಿಹಾಸವನ್ನು ನಾವು ಇತಿಹಾಸ ಪುಸ್ತಕಗಳಲ್ಲಿ ಓದಿದ್ದೀವಿ. ಆದರೆ ಸ್ವಯಂ ಆ ದಿನಗಳಲ್ಲಿ ಸೆರೆವಾಸವನ್ನು ಅನುಭವಿಸಿದ ಅವರ ಮನಸ್ಥಿತಿಗಳಾಗಿತ್ತು ಮತ್ತು ಅಲ್ಲಿಯ ಜೈಲಿನ ಪರಿಸ್ಥಿತಿಗಳಾಗಿತ್ತು, ಅವರು ಯಾವ್ಯಾವ ರೀತಿಯ ಅನುಭವಗಳನ್ನು ಅವರು ಕಂಡಿದ್ದಾರೆ ಅನ್ನೋದು ಅದು ನೇರವಾಗಿ ಅದು ಓದುಗರಿಗೆ ಮುಟ್ಟೋದ್ರಿಂದ ಇದು ಬಹಳ ಮುಖ್ಯವಾದ ವಿಷಯ. ಈ ಚಳವಳಿಯಲ್ಲಿ ಬರೀ 3 ಜನ ಭಾಗವಹಿಸಿದ್ರು ಕೂಡ ಅನೇಕರು ಉಳಿದಂಥ 7 ಜನ ಯಾವುದೇ ಚಳುವಳಿಗಳಲ್ಲಿ ಇಲ್ಲದೇ ಇದ್ದರು, ಕಾಲೇಜು ಮುಂತಾದ ಕೆಲವು ಸಂದರ್ಭಗಳಲ್ಲಿ ಅವರು ಹೋರಾಟಗಳಲ್ಲಿ ಭಾಗವಹಿಸಿದ್ರು ಅನ್ನೋ ಕಾರಣಕ್ಕಾಗಿ ಅವರನ್ನು ಅರೆಸ್ಟ್ ಮಾಡಿದರು. 10 ಜನ ಆ ಥರ ಇದು ಮಾಡಿದ್ವಿ. ಬೇಕಾದಷ್ಟು ಹೋರಾಟಗಳಾಯಿತು. ಆವಾಗ ಚಾಮರಾಜನಗರದಲ್ಲಿ ಬೇರೆಯವರು ಸಹ ಜೈಲಿಗೆ ಬಂದು ಸೇರಿಕೊಂಡು ನಮ್ಮ ಜೊತೆಯಲ್ಲಿ ಅದು ತುರ್ತು ಪರಿಸ್ಥಿತಿಯ ಸಂದರ್ಭದ ಆ ನೆನಪುಗಳನ್ನ ನಾನು ಈ ಪುಸ್ತಕದಲ್ಲಿ ಒಂದು ಅನುಭವ ಕಥನವಾಗಿ ಬರೆದಿದ್ದೀನಿ. ಗ್ರಾಚಾರಕ್ಕೆ ಸರಿಯಾದ ಗುರು ಸಿಕ್ಕಿದ್ರೆ ಅವನು ಹೋಗು ಅಂತ ಹೇಳಿ ಕೆಲಸ ಇವತ್ತು ಆಗ್ತದೆ. ಅದಕ್ಕಾಗಿ ಯಾರು ಆಸಕ್ತಿ ಇದ್ದಾರೆ, MLA ಆಗಬೇಕಂತಲ್ಲ, NGO ಸಾಮಾಜಿಕವಾಗಿ ಕೆಲಸ ಮಾಡುವಾಗ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಯಾವುದೇ ಒಂದು ಅವರಿಗೆ ಟ್ರೈನಿಂಗ್ ಯಾರಿಗೆ ಆಸಕ್ತಿ ಇದೆ ಅದನ್ನು ಮಾಡಬೇಕು ಆಲೋಚನೆ ಇದೆ. ಮುಂದಿನ ದಿನಗಳಲ್ಲಿ ನಾವು ಅದನ್ನು ಚರ್ಚೆ ಮಾಡಿ ಅದು ಅನುಷ್ಠಾನಕ್ಕೆ ನಾವು ತರಲಿಕ್ಕೆ ನಮ್ಮೆಲ್ಲ ಪ್ರಯತ್ನ ಮಾಡಿಕೊಂಡು ಸರ್ಕಾರ ಮತ್ತು ಕಾನೂನು ಸಚಿವ ವಿಶ್ವಾಸ ತೆಗೆದುಕೊಂಡು ಅದನ್ನು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿಕೊಳ್ತಾ, ನಾನೆಲ್ಲ ವಿದ್ಯಾರ್ಥಿ ಯುವಕರಿಗೆ ಹೇಳಿದಿಷ್ಟೇ, ನೀವು ಇಂಜಿನಿಯರ್, ಡಾಕ್ಟರ್, ಅಡ್ವೊಕೇಟ್, ಪೊಲೀಸ್ ಆಫೀಸರ್ ಆಗೋ ಜೊತೆಯಲ್ಲಿ ಉತ್ತಮವಾದ ರಾಜಕಾರಣಿ ಆಗಲಿ ಕೂಡ ತಾವೆಲ್ಲರೂ ಕೂಡ ಮನಸ್ಸು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.